ಇವಾಗ ಈಗ ದರೋಡೆಕೋರರು ಸಿಕ್ಕಿದ್ದಾರೆ, ಸ್ವಲ್ಪ ರಿಕವರಿ ಆಗಿದೆ ಅಂತ ಪೊಲೀಸರು ಹೇಳಿದ್ದಾರೆ. ಈಗ ಇನ್ಶೂರೆನ್ಸ್ ಏನು ಪ್ರೋಸೆಸ್? ಒಂದು ನಿಮಿಷ, ನಾನು ಪ್ರಥಮವಾಗಿ ನಮ್ಮ ಡಿಪಾರ್ಟ್ಮೆಂಟ್ ಅವರಿಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ಹೇಳ್ತೇನೆ. ತುಂಬ ಸಂತೋಷದ ವಿಷಯ. ಮತ್ತು ತನಿಖೆ ಮಾಡ್ತಾ ಇದ್ದಾರೆ, ಈಗ ತನಿಖೆ ಪ್ರಗತಿಯಲ್ಲಿದೆ ಅಷ್ಟೇ. ಇವಾಗ ಗ್ರಾಹಕರಿಗೆಲ್ಲ ಕ್ಲಾರಿಟಿ ಸಿಕ್ಕಿದೆಯಾ? ಮತ್ತು ಏನಾದರೂ ಇನ್ಶೂರೆನ್ಸ್ ಪ್ರೋಸೆಸ್ ನಡೀತಾ ಇದೆ? ಇನ್ಶೂರೆನ್ಸ್ ಪ್ರೋಸೆಸ್ ನಡೀತಾ ಇದೆ ಮತ್ತು ಗ್ರಾಹಕರೆಲ್ಲ ಸಮಾಧಾನದಲ್ಲಿದ್ದಾರೆ. ನಿನ್ನೆ ಬಂದು ನಾವು ಎಲ್ಲ ಹೇಳಿದ್ದೇವೆ, ಎಲ್ಲ ಕೊಡ್ತೇವೆ ಅಂತ ಹೇಳಿ, ಎಲ್ಲ ಕರೆಕ್ಟಾಗಿ ನಿಮ್ಮದು 1 ತಿಂಗಳಲ್ಲಿ ಸರಿ ಮಾಡ್ತೇವೆ ಅಂತೇಳಿ. ಇವಾಗ 3 ಜನ ಹಿಡಿದಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ತನಿಖೆ ಮಾಡ್ತಾ ಇದೆ. ಸೊ ಈಗ ಸ್ಥಳೀಯರ ಬಗ್ಗೆ ಏನಾದರೂ ನಿಮಗೆ ಯಾವುದಾದ್ರು ಡೌಟ್ ಪೊಲೀಸರಿಗೆ ಏನಾದ್ರು ಹೇಳಿದ್ರಾ? ಇಲ್ಲಿ ಏನಾದರೂ ಇಲ್ಲಿ ಅವ್ರು ಯಾವುದಾದ್ರು ಕೈವಾಡ ಇರೋದು ಏನಾದ್ರು ಗೊತ್ತಾಗಿದೆ? ಇಲ್ಲ, ಅಂಥದ್ದೇನು ನನಗೆ ಡೌಟ್ ಇಲ್ಲ ನಮಗೆ. ಇವಾಗ ಟೋಟಲ್ ಎಷ್ಟು ಹೋಗಿದೆ ಸರ್ ಈಗ ಬ್ಯಾಂಕಲ್ಲಿ ನಿಮಗೆ ಎಲ್ಲ ಅಡಿಟ್ ಆದಮೇಲೆ ಏನು ಲೆಕ್ಕ ಸಿಕ್ಕಿದೆ? ಅಂದಾಜು ಒಂದು 15 ಕೋಟಿ. 15 ಕೋಟಿ ಈಗ ಹೋಗಿದೆ. ಕ್ಯಾಶ್ 11,70,000. ಬೇರೆ ಒಂದು 8 ಕೋಟಿಯದು ಇತ್ತು, ಬಾಕಿ ಆಗಿದೆ. ಟೋಟಲ್ 15 ಕೋಟಿ ಹೋಗಿದೆ. ಇವಾಗ ಈಗ 15 ಕೋಟಿ ಅಷ್ಟು ಇನ್ಶೂರೆನ್ಸ್ ಕವರ್ ಆಗೋದು ಹೇಗೆ? ಅಂದರೆ ಎಷ್ಟು ಇನ್ಶೂರೆನ್ಸ್ ಕವರ್ ಆಗ್ತೈತೆ? ನಮ್ಮದು 19 ಕೋಟಿ ಇನ್ಶೂರೆನ್ಸ್ ಉಂಟು, ಮತ್ತು ಎಷ್ಟು ಆಗ್ತದೆ ಅಂತ ನೋಡಬೇಕಷ್ಟೇ. ಈಗ 15 ಕೋಟಿ ಅಂತ ಹೇಳಿ ಪೊಲೀಸರಿಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೇವೆ ನಾವು ನಿನ್ನೆ. ಆಡಿಟ್ ಎಲ್ಲ ಮುಗಿದ ಮೇಲೆ 15 ಕೋಟಿ ಗೊತ್ತಾಗಿದೆ. ಅಂದಾಜು ಕೊಟ್ಟಿದೆ 15 ಕೋಟಿ ಅಂತ. ಇನ್ನು 2-3 ದಿವಸದಲ್ಲಿ ಸರಿಯಾಗಿ ಗೊತ್ತಾಗ್ತದೆ. ಇಲ್ಲ, ಏನು ಹೇಳಲಿಲ್ಲ, ಏನು ಮಾಹಿತಿ ಕೊಡಲಿಲ್ಲ ನಮಗೆ. ಕೋಟೆಕಾರು ಬ್ಯಾಂಕ್ನ ಅಧ್ಯಕ್ಷರಾದಂಥ ಕೃಷ್ಣ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಸೊ ಈ ಅರೆಸ್ಟ್ ಆದ ನಂತರ ಏನೇನು ಬೆಳವಣಿಗೆಗಳಾಯಿತು ಕೇಳೋಣ ಸರ್. ಇವಾಗ ಅರೆಸ್ಟ್ ಆಗಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಇದು ನಮಗೆ ತುಂಬ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ನಾನು ತುಂಬ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕಮಿಷನರ್ ಅವರು ಇದರಲ್ಲಿ ತುಂಬ ಇದರಿಂದ ಕೆಲಸ ಮಾಡಿ ನಮಗೆ ಈ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಮತ್ತು ಎಲ್ಲ ಡಿಪಾರ್ಟ್ಮೆಂಟಿನವರಿಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಸರ್ ಇವಾಗ ಶಾಸಕರು ತುಂಬ ಹೆಲ್ಪ್ ಮಾಡಿದ್ದಾರೆ. ಇದು ದರೋಡೆ ಆದ ಕೂಡಲೇ ಅವರು ಬಂದು ಆ ಸ್ಥಳಕ್ಕೆ ಬಂದು ನಮಗೆ ಸಾಂತ್ವನವನ್ನು ಹೇಳಿದ್ದಾರೆ ಅವರು. ಇವಾಗ ಇದು ಟೋಟಲ್ ಆಡಿಟಿಂಗ್ ಮುಗೀತಾ? ಎಷ್ಟು ಇವಾಗ ಚಿನ್ನ ದರೋಡೆ ಆಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆಯಾ? ಅಂದಾಜು ಒಂದು 15 ಕೋಟಿ ಚಿನ್ನ ದರೋಡೆ ಆಗಿದೆ. ಒಂದು 8 ಕೋಟಿ ರೂಪಾಯಿ ಚಿನ್ನ ಉಳಿದಿದೆ. 15 ಕೋಟಿ ಚಿನ್ನ ದರೋಡೆ ಆಗಿದೆ, 8 ಕೋಟಿ ಉಳಿದಿದೆ. ಕ್ಯಾಶ್ ಎಷ್ಟು ಹೋಗಿದೆ? 11,70,000. ಇವಾಗ FIR ಅಲ್ಲಿ 4 ಕೋಟಿ ಅಂತ ಹೇಳಿ ಮೌಲ್ಯದ್ದು ಅಂತ ದಾಖಲಿಸಿದೆ. ಅಲ್ಲಿ ಅಂದಾಜು ಅವರು ಲೆಕ್ಕ ಕೊಟ್ಟದಷ್ಟೇ 4 ಕೋಟಿ ಅಂತ. ಅಂದಾಜು 4 ಕೋಟಿಗಿಂತ ಅಧಿಕ ಇರಬಹುದು ಅಂತ ಹೇಳಿ ಕೊಟ್ಟದಷ್ಟೇ. ಸೊ ಇವಾಗ ಇನ್ಶೂರೆನ್ಸ್ದೆಲ್ಲ ಏನು ಪ್ರೋಸೆಸ್ ನಡೀತಾ ಇದೆ, ಮತ್ತು ಈಗ ಪೊಲೀಸವರು ಕೆಲವು ರಿಕವರಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಯಾವ್ದಾದ್ರು ಎಷ್ಟು ಅಮೌಂಟ್ ರಿಕವರಿ ಆಯಿತು ಅಂತ ಏನಾದ್ರು ಹೇಳಿದಾರೆ? ಹೇಗೆ? ಇಲ್ಲ, ನಮಗೆ ಅಂಥ ಮಾಹಿತಿ ಏನು ಕೊಡಲಿಲ್ಲ ಅವರು. ಎಷ್ಟು ರಿಕವರಿ ಆಗಿದೆ ಅಂತ ನಮಗೆ ಇಷ್ಟೊಂದಕ್ಕೆ ಮಾಹಿತಿ ಬರಲಿಲ್ಲ. ಇನ್ಶೂರೆನ್ಸ್ಗೆ ಒಂದು ವರ್ಷದಲ್ಲಿ ಕವರ್ ಆಗಬಹುದು. ಸೊ ಇದಿಷ್ಟು ಬ್ಯಾಂಕ್ ಅಧ್ಯಕ್ಷ ಅಂತ ಕೃಷ್ಣ ಶೆಟ್ಟಿ ಅವರು ಹೇಳ್ತಾ ಇರುವಂಥದ್ದು. 15 ಕೋಟಿಯಷ್ಟು ಚಿನ್ನ ಹೋಗಿದೆ, 11,75,000 ಕ್ಯಾಶ್ ಹೋಗಿದೆ, ಮತ್ತು 8 ಕೋಟಿಯಷ್ಟು ಚಿನ್ನ ಉಳಿದಿದೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.